ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವವು ದಿನಾಂಕ 11-1-2025 ರಿಂದ 15-1-2025 5 ದಿನಗಳ ಕಾಲ ಅದ್ಧೂರಿಯಾಗಿ ಜರುಗಿತು. ಮುಂಜಾನೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಪೂಜೆ ನಡೆಯಿತು. ರಾತ್ರಿ ಪಲ್ಲಕ್ಕಿ ಸೇವೆಯಲ್ಲಿ ಸಾವಿರಾರು ಭಕ್ತರು, ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಬಂದು ಸೇವಾ ಕಾರ್ಯದಲ್ಲಿ ಭಾಗಿಯಾದರು. ವಿಶೇಷವಾಗಿ ಮಂಗಳವಾರ 13-1-2026 ರಂದು ಮಕರ ಸಂಕ್ರಮಣದ ಪರ್ವಕಾಲದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಪವಿತ್ರ ಕೃಷ್ಣನದಿಗೆ ಹೋಗುವಾಗ ಮುತ್ತೈದೆಯರ ಆರತಿ ಹಿಡಿದುಕೊಂಡು ಬರುವರು ಮತ್ತು ವಿವಿಧ ವಾದ್ಯಗಳಾದ ಹೋಗುವ ಕರಡಿ ಡೋಳು, ಹಲಗೆ ಮೇಳಗಳೊಂದಿಗೆ ಸಾಗಿ ಪವಿತ್ರ ಕೃಷ್ಣನದಿಗೆ ಹೋಗಿ ಸ್ನಾನ ಮಾಡಿಸಿಕೊಂಡು ಬಂದಾಗ ದೇವೆಯನ್ನು ಬರಮಾಡಿಕೊಳ್ಳಲು ಕಂಡ್ಯಾಳ ಬಾಸಿಂಗ, ಕುದುರೆ ಕುಣಿತ, ಕರಡಿ, ಹಲಗೆ, ಡೊಳ್ಳು ಮೇಳಗಳೊಂದಿಗೆ ಹಾಗೂ ಹರಕೆಯನ್ನು ಹೊತ್ತುಕೊಂಡು ಭಕ್ತಾದಿಗಳು ಸಿಡಿಮದ್ದು ಸಿಡಿಸಿ ಸೇವೆಯನ್ನು ಮಾಡುತ್ತಾ ದೇವೆಯನ್ನು ಬರಮಾಡಿಕೊಳ್ಳುವರು. ನಂತರ ಬಯಲಾಟ ನಡೆದವು. ಮರುದಿನ ಗುರುವಾರ ಮುಂಜಾನೆ 5 ಗಂಟೆಗೆ ದೇವೆಯನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಸೇವಾ ಕಾರ್ಯ ನೆರವೇರಿಸಿದ್ದರು. ಅದೇ ದಿನ 15-1-2025 ರಂದು ಸಾಯಂಕಾಲ ಪ್ರಸಿದ್ಧ ಕ್ರೀಡಾಪಟುಗಳಿಂದ ಜಂಗಿ ನಿಕಾಲಿ ಕುಸ್ತಿಗಳು ನೋಡಿ ಹರುಷಪಟ್ಟರು. ಒಂದನೇ ಕುಸ್ತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸಲಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಅವರ ಇಬ್ಬರು ಕುಸ್ತಿಪಟುಗಳಿಗೆ. ಸನ್ಮಾನ ಜೋಡ ತೊಂಬರಿ ಅವರು ಕಮಿಟಿ ಅವರು. ಪೂಜ್ಯರು ಹಾಗೂ ಕಮಿಟಿ ಹಿರಿಯರಿಂದ ಸನ್ಮಾನ. ಅವ್ರ ಜೊತೆ ಅಪ್ಪಣ್ಣ ಹಿಪ್ಪರಿಗೆ ಅವರಿಗೆ ಕೂಡ ಒಂದು ಸನ್ಮಾನ ಐತಿ. ಅಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಚೇರ್ ತರಿಸ್ರು ಕೂಡ ನಮ್ಮ ಪೂಜ್ಯರಾಗಿ 1 ನಂಬರ್ ಕುಸ್ತಿಯನ್ನ ಪ್ರಾರಂಭ ಮಾಡಲಿಕ್ಕೆ ಹೋಗಬೇಕು. ಅದೇ ರೀತಿ
ಕೆಂಪಕಂಡಿಗೆ ಐತ್ ನೋಡ್ರಿ. ಈ ಸಭೆಗೆ ಎಲ್ಲರೂ ಪಡ್ಕೋಬೇಕು. ಯಾಕಂದ್ರೆ ಮುಂದಿನ ಜೀವನದಲ್ಲಿ ಆ ಆಟದಿಂದ ಬರೆದಂತ ಪ್ರಮಾಣ ಪತ್ರಗಳು ಹಾಗೂ ಅವರ ಪದಕಗಳಿಂದ ಅವರಿಗೆ ನೌಕರಿಯಲ್ಲಿ ಕೂಡ ಸವಲತ್ತು ಸಿಗ್ತದೆ. ಬರೋ ಸರ್ ಹೇಳಲಿಕ್ಕೆ ಮಾಹಿತಿ ನೀಡಿಕೆ ಧನ್ಯವಾದಗಳು. ಮುರುಗೇಶ್ ಹಾರಗೇರಿ ಅವರು ಈ ಒಂದು ಕುಸ್ತಿ ಕನ್ನಡದಲ್ಲಿ ವೇದಿಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಉದಯೋನ್ಮುಖ ಕುಸ್ತಿಪಟುವರು ಬಯಲು ಕುಸ್ತಿಗೆ ಬಹಳ ಚೆನ್ನಾಗಿ ಕುಸ್ತಿಗಳನ್ನ ಮಾಡ್ತಾ ಬಂದಿದ್ದಾರೆ. ವಿಕ್ರಮ್ ಶೆಟ್ಟಿ ಇಂಚಲ್ಕರಂಜಿ ಸರಿ 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 ನಾವು ಮಾಯಕದವ್ರಂತ ನಾವು ಹೇಳಿದ್ರೆ ತೆಳಗೆ ಉಳ್ಕದವ್ರೆಲ್ಲರೂ ಹೊರಗೆ ನೋಡ್ರಿ. ಅವ್ರು ಎರಡು ಕುಸ್ತಿ ಏನಾಗ್ಯಾವ ನೋಡ್ರಿ. ಅವ್ರು ಟೈಮ್ ಕೊಟ್ಟು ಕ್ಲೋಸ್ ಮಾಡ್ರಿ ಅದ್ರ ಕುಸ್ತಿಯನ್ನ. ಬರೀ ಕುಂದ್ರಿಗೆ ಅವರಿಗೆ ಸ್ವಾಗತ. ಆ ನಿರ್ಣಾಯಕರಾಗಿ 3 ನಂಬರ್ ಕುಸ್ತಿಗೆ ಇಲ್ಲ ಅದನ್ನ ಆಡಿಸ್ಲಿ. ಇದನ್ನ ಟೈಮ್ ಕೊಡ್ರಿ ಅದಕ್ಕೆ ಬ್ಯಾಡ್ರಿ. ಹಾ ಹೌದು ಬಡಿ ಚಪ್ಪಳಿಗೈತೆ. ಶಬಾಷ್ ಬರೋಬರ್ ಡಾವ್ ಚಲೋ ಅದಾವ. ಮಾಜಿ ಪೈಲ್ವಾನ್ರು ಅಟ್ಟದಾರ. ಅವ್ರ ಮಕ್ಕಳು ಪೈಲ್ವಾನ್ರು ಆಗೋರ ನಮ್ಮ ಊರಾಗ. ಮಾಜಿ ಆಗಿ ಅಟ್ಟ ಉಳಿಲ್ಲ ಐತಾರ. ಪೈಲ್ವಾನ್ರು ಆಗ್ಬೇಕು. ಅನುಕೂಲ ಮಾಡಿಕೊಟ್ರೆ ಅವ್ರನ್ನ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕದಿಂದ ದೊಡ್ಡ ದೊಡ್ಡ ಪೈಲ್ವಾನ್ರ ಕುಸ್ತಿ ಹಾಕಿ ಈ ಒಂದು ನಡೆಯುವಂತ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ. ನಮ್ಮ ಮಾಜಿ ಪೈಲ್ವಾನ್ರಿಗೂ ಕೂಡ ಈ ಒಂದು ಮುತ್ತೂರು ಗ್ರಾಮಸ್ಥರ ಪರವಾಗಿ ತುಂಬ ವಂದನೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇವೆ. ಚಾಲು ಮಾಡಿ ಸರ್.
ಏನು ವಿಚಾರ ಮಾಡಬೇಡಿ. ಕಾರ್ಯಕ್ರಮ ನಿರೂಪಣೆಗಾರರಿದ್ದೀರಿ, ಅದಕ್ಕೆ ತಮಗೂ ಕೂಡ ನಾವು ಸ್ಥಳೀಯರಾದ್ರಿ, ನಮ್ಗೆ ಕಳ್ಸ್ರಿ 2 ನಂಬರ್ ಕುಸ್ತಿ ಇದು GS ಅಯ್ಯಪ್ಪ ಕಾಕಾರ ನೀವು ಹೋಗಿ ಅಲ್ಲಿ ಆಡಿಸ್ರಿ, ವೇದಿಕೆ ಮ್ಯಾಗ ಅಲ್ಲೇ ಉಳಿರಿ. ರಮೇಶ್ ಪಾಟೀಲ್ ಕಂಗರಾಳಿ, ಬಾಯಿರಗೌಡ್ರ ಪಾಟೀಲ್, ಕರ್ನಾಟಕ ಮೈಸೂರಲ್ಲಿ 2025ನೇ ಇಸ್ವಿಯಲ್ಲಿ ಪಡೆದುಕೊಂಡಂತ ಕುಸ್ತಿಪಟು ಕಂಗರಾಳಿ. ಬೆಳಗಾವಿಯ ಕುಸ್ತಿಪಟು ಇವರು. ಅವರ ಎದುರಾಳಿ ನೋಡ್ರಿ ಆಳುಗಳು ನೋಡ್ರಿ ಹೆಂಗದಾವ. ವಿಕ್ರಮ್ ಇಚ್ಚಲಕರಂಜಿ, ತಾಲೀಮ್ ಇಚ್ಚಲಕರಂಜಿ. ಬಸವಪ್ರಭು ಅವರ ಕಾರ್ಯದರ್ಶಿ ಅವರು, ಅಮಾತ್ಯ ಅವರು, ಪಾಟೀಲ್ರು, ಸತ್ಯಪ್ಪ ಮಲ್ಲಪ್ಪ ಹಿಪ್ಪರಗಿ, ಮಲ್ಲಪ್ಪ ಕನ್ಸೆಟ್ಟಿ ಅವರು ಕೂಡ ಹೋಗ್ಬಿಡ್ರಿ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮಲ್ಲಪ್ಪ ಕನ್ಸೆಟ್ಟಿ ಅವರ ತಾವು ಕೂಡ, ಕಾಸಪ್ಪ ದನಗರ್, ಲಕ್ಷ್ಮಣ ದನಗರ್, ನಮ್ಮ ಗ್ರಾಮದ ಹಿರಿಯರು, ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿ ಅವರು ಚಾಲನೆ ನೀಡಲಿಕ್ಕೆ ಬರಬೇಕು. ಹೊಯ್ಸಾಲ್ ಅಂದ್ರ ಕುಸ್ತಿ, ಕುಸ್ತಿ ಅಂದ್ರೆ ಹೊಯ್ಸಾಲ್ ಅಂತೇಳಿ ಹಿಂದಿನ ಕಾಲದಾಗ ಹೆಸರುವಾಸಿಯಾಗಿತ್ತು. ಇನ್ನು ನಮ್ಮ ಊರಾಗ 10-20 ಹಿಂಗೆ ಹುಡುಗರು ತಯಾರಿ ಅದು ಅಂದ್ರೆ ಆಲೂರಾಗದಾವ, ಕುಂಬಾರಾಳದಾಗದಾವ. ಎಲ್ಲರೂ ಉತ್ತಮ ಸಂಸ್ಕಾರ ಕೊಡೋನು, ಮಕ್ಕಳಿಗೆ ಉತ್ತಮ ಜ್ಞಾನ ಕೊಡುತ್ತಾ ತಾವು ಪಾಲಕರ ಮಕ್ಕಳು ಏನು ಮಾಡ್ತಾರೋ, ಏನು ದುಶ್ಚಟಕ್ಕೆ ಹೋಗ್ಲತ್ತಾರೋ, ಏನು ಮಾಡ್ತಾರೋ ನೋಡ್ಕೊತಿರ್ಬೇಕ್ರಿ. ವಿಶೇಷವಾಗಿ ಪೈಲ್ವಾನರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳು ಏನದಪ್ಪ ಅಂದ್ರ 16/1 ನಾಳೆ ಎಲ್ಲಿ ಜಮಖಂಡಿ ಒಳಗ, ಜಮಖಂಡಿ ತಾಲೂಕಾ ಕ್ರೀಡಾಂಗಣ ಒಳಗ 14 ವರ್ಷ ಒಳಗಿನ ಹುಡುಗರಿಗೆ ಹಾಗೂ 5ನೇ ಕ್ಲಾಸ್ ಓದ್ತಿರ್ಬೇಕು, ಅವರು 11 ವರ್ಷ ಒಳಗಿರಬೇಕು ಅಂತ ಕ್ರೀಡಾ ಶಾಲೆಗಳಿಗೆ ಆಯ್ಕೆ ಪ್ರಕ್ರಿಯೆಗಳನ್ನ ನಡೆಸಲಾಗ್ತದೆ ಸರ್ಕಾರದ ವತಿಯಿಂದ. ಇದು ಗೌರ್ಮೆಂಟ್ ಸಲ ಇರ್ತದೆ. ಇದು ಪೈಲ್ವಾನರು ಯಾರು ಒಳ್ಳೆಯ ಫಿಸಿಕಲಿ ಟೆಸ್ಟ್ ಗಳನ್ನ ಕೊಡ್ತೀರಿ, ಅವರ ಆಯ್ಕೆ ಆದ್ರಿಂದ ಸರ್ಕಾರದ ವತಿಯಿಂದ ತಮಗೆ ಊಟ ವಸತಿ